ಲೈಫಲ್ಲಿ ಬೆಲ್ಲ ಜಾಸ್ತಿ ಇಲ್ಲಿ ಬೇವು ಕಡಿಮೆ ಐತಿ ಈ ಥರ ತೂತ ಆಗುತ್ತೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಬೇಕು ಲೈಫಲ್ಲಿ. ಬಂದಿದ್ದಾಳೆ ನೋಡಿ ವಿಡಿಯೋ ಇಟ್ಕೊಂಡು ನಾಚಿಕೆ ಇದ್ದವಳು. ಮಮ್ಮಿಗೆ ತುಂಬ ಕಷ್ಟಪಟ್ಟು ಒಪ್ಸಿದ್ದೀವಿ ಸೀರೆ ಹಾಕೊಳ್ಳೋಕ್ಕೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜ್ ಆ್ಯಂಡ್ ದೀಕ್ಷಾ. ಎಷ್ಟು ದಿನ ಆಯಿತು, ಸೊ ಈ ಥರ ನಾವು ರೆಡಿನೇ ಆಗಿಲ್ಲ. ಹೌದು. ಸೊ ಗೈಸ್, ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನೋಡಿ ಗೈಸ್, ನಾವು ಎಷ್ಟು ಚೆನ್ನಾಗಿ ಲಂಗ ಓಣಿ ಹಾಕೊಂಡು ರೆಡಿ ಆಗಿದ್ದೀವಿ. ಆ್ಯಂಡ್ ದ ಸ್ಪೆಷಲ್ ಪಾರ್ಟ್ ಆ್ಯಂಡ್ ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್, ನಿಮಗೆ ಒಂದು ಸರ್ಪ್ರೈಸ್ ಅಂತ ಅಂದರೆ ರೇರ್ ಮೂಮೆಂಟ್, ರೇರ್ ವ್ಯೂ ಅಂದರೆ 3 ಬರಬೇಕು 3, 2, 1 ಟ್ಯಾಂಟ್ರಾ. ನೋಡಿ ಗೈಸ್, ಸೀರೆ ಉಟ್ಟಿದ್ದಾರೆ. ಸ್ವಲ್ಪ ಮ್ಯಾಚಿಂಗ್ ಗೈಸ್. ಸೀರೆನೇ ಉಡಲ್ಲ, ಡೋಂಟ್ ಲೈಕ್. ಹೌದು ಗೈಸ್, ಸೀರೆನೇ ಉಡಲ್ಲ. ಎಷ್ಟು ಸೀರೆಗಳಿದೆ, ಉಡು ಅಂತಿದ್ವಿ. ಸೊ ಹೆಂಗಿದ್ರು ನಾವು ಇವಾಗ ಈ ಸತಿ ಆರಾಮಾಗಿ ಆಟೋಲ್ಲಿ ಹೋಗಿ, ಅದು ಸಾಯಂಕಾಲ ರಶ್ ಇದ್ರೂ ಪರವಾಗಿಲ್ಲ, ಸ್ವಲ್ಪ ತಂಪಾಗಿರುತ್ತೆ, ಆಟೋಲ್ಲಿ ಹೋಗ್ತೀವಿ, ಆಟೋಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ಸೊ ಈ ಥರ ರೆಡಿ ಆಗಿದ್ದೀವಿ. ಮಮ್ಮಿಗೆ ತುಂಬ ಕಷ್ಟಪಟ್ಟು ಒಪ್ಸಿದ್ದೀವಿ ಸೀರೆ ಹಾಕೊಳ್ಳೋಕ್ಕೆ. ದೀಕ್ಷಾಗೂ ಅಷ್ಟೇ ತುಂಬ ಕಷ್ಟಪಟ್ಟು ಈ ಲಂಗಾವಣಿ ಹಾಕ್ಸಿದ್ದೀನಿ. ನಾನು ಸೀರೆ ಹಾಕೋಣ ಅಂತಿದ್ದೆ, ಬಟ್ ಯಾವಾಗೂ ಸೀರೆ ಹಾಕೊಳ್ತೀನಿ. ಫಸ್ಟ್ ಪ್ಲಾನ್ ಇದ್ದಿದ್ದು ಅಕ್ಕ ಬಂದ್ಬಿಟ್ಟು ಸೀರೆ ಉಟ್ಕೊಂತ, ನಾನು ಕುರ್ತಾ ಹಾಕೊಂತೀನಿ, ಮಮ್ಮಿ ಕುರ್ತಾ ಹಾಕೊಂತೀವಿ, ಹೋಗ್ತೀವಿ. ನನ್ನ ಒಪ್ಸಿದ್ಲು ಅಂತ ನಾನು ಅಕ್ಕ ಮಮ್ಮಿನ ಒಪ್ಸಿದ್ವಿ. ಸೊ ಬನ್ನಿ ಗೈಸ್, ಇವಾಗ ನಾವು ಹೋಗ್ತಿರೋದು ಬನಶಂಕರಿ ದೇವಸ್ಥಾನಕ್ಕೆ. ಸೊ ತುಂಬ ದಿನದಿಂದ ಮಮ್ಮಿ ಹೇಳ್ತಿದ್ರು ಹೋಗ್ಬೇಕಂತ. ಫಸ್ಟೆಲ್ಲ ಹೋಗ್ತಿದ್ವಿ, ಈ ನಡುವೆ ಮರ್ತೋಗ್ಬಿಟ್ಟಿದ್ದೀವಿ ಹೋಗೋದು. ಸೊ ಇವಾಗ ಹೋಗ್ತಿದ್ದೀವಿ. ಆ್ಯಂಡ್ ಇದಕ್ಕೆ ಮುಂಚೆ ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಿ, ಸೊ ಅದನ್ನು ನೋಡ್ಕೊಂಡು ಬನ್ನಿ. ಗಳಾಗಿದೆ ತೇಜಸ್ವಿನಿಗೆ. ಬಂದಿದ್ದಾಳೆ ನೋಡಿ ವಿಡಿಯೋ ಇಟ್ಕೊಂಡು ನಾಚಿಕೆ ಇದ್ದವಳು. ದೀಕ್ಷಾ ಮುಗಿಸ್ಕೊಂಡಾಗ ಬೆಳಗ್ಗೆನ ಫುಲ್ ಆನ್ ಎಂಟರ್ಟೈನ್ಮೆಂಟ್ ನನಗಂತೂ. ಸೊ ಯಾ ಗೈಸ್, ಪೂಜೆ ಆಗಿದೆ. ಸೊ ಏನು ಎಲ್ಲೋ ಬೇವು ಬೆಲ್ಲ ಗೈಸ್, ಯುಗಾದಿ ಹಬ್ಬ ಇವತ್ತು. 1 ನಿಮಿಷ. ವಡೆ ಮಾಡ್ತಿದ್ದಾಳೆ ಗೈಸ್. ಅದನ್ನು ಕಟ್ ಮಾಡ್ತಿದ್ದೀನಿ ಗೈಸ್, ಮಿಕ್ಕಿದ ಅಕ್ಕನ ಮಾಡೋದು. ಹೌದಾ? ಒಬ್ಬಟ್ಟು ನಾನೇ ಮಾಡಬೇಕಲ್ಲ ಗೈಸ್. ಒಬ್ಬಟ್ಟು ಮಾಡೋಣ, 1 ವರ್ಷ ಆದ್ಮೇಲೆ ಮಾಡ್ತಿದ್ದೀವಿ. ಅಕ್ಕ ಏನೋ ಹೇಳ್ಬೇಕಂತ ಕೇಳಿಸ್ಕೊಳ್ಳಿ ಗೈಸ್. ಬೇವು ಬೆಲ್ಲ ತಿಂದ್ಬಿಟ್ಟು ನಿಮ್ಮ ಲೈಫಲ್ಲಿ ಬೆಲ್ಲ ಜಾಸ್ತಿ ಇರಲಿ, ಬೇವು ಕಡಿಮೆ ಐತಿ. 2 ನಿಮಿಷ ಮುಂಚೆ ಶಿ ವಾಸ್ ಲೈಕ್ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಇದು ಬೇವು ಬೆಲ್ಲ ತಿನ್ನೋಣ. ಹ್ಯಾಪಿ ಯುಗಾದಿ ಗೈಸ್. ಹ್ಯಾಪಿ ಯುಗಾದಿ. ಯುಗಾದಿನ ಬೇವು ಅದು ಕುಡಿ. ನನ್ನ ಡ್ರೆಸ್ ಕದ್ದಿದ್ದಾಳೆ ಅಷ್ಟೇ. ಹೊಸ ಬಟ್ಟೆ ಗೈಸ್ ನಂದು ನ್ಯೂ ಇಯರ್ಗೆ. ಅದಕ್ಕೆ ನಂದು ಎತ್ಕೊಂಡಿರೋದು. ಒಂದು ಡೈಲಿ ಕೆಲಸ ಇದೆ. ಈ ಮೇಡಮ್ ಅವ್ರು ಒಬ್ಬಟ್ಟು ಮಾಡ್ತಿದ್ದಾರೆ, ವೀಡಿಯೋ ತೆಗೀರಿ ಅಂತ ಅನ್ಕೊಂಡು ತೆಗೆಸ್ಕೊಂಡ್ರು. ಇನ್ನು ಸ್ಟಾರ್ಟ್ ಆಗಿದೆ. 1 ನಿಮಿಷ ಸೆಟ್ ಮಾಡ್ಕೊತಿದ್ದೀನಿ ಎಲ್ಲ. 1 ನಿಮಿಷ ಆಫ್ ಮಾಡಿ, 1 ನಿಮಿಷ ಆಫ್ ಮಾಡಿ, ಆಮೇಲೆ ಬರೋಣ. ಏನೋ ಮಾಡ್ತಿದ್ದಲ್ಲ ಗೈಸ್, ನಂದು ಕೆಲಸ ಇದೆ ಇಲ್ಲಿ. ಹೇ ಗಾಯ್ಸ್, ಸೊ ವೆಲ್ಕಮ್ ಟು ಅವರ್ ಕ್ರೇಜಿ ಸಿಸ್ಟರ್ಸ್ ಕಿಚನ್. ಸೊ ಇಲ್ಲಿ ಫಸ್ಟು ಈ ಥರ ಹೂರ್ಣ ತೊಗೋಬೇಕು ಗೈಸ್. ಇದೆಲ್ಲ ಮಸ್ತಾಗಿ ಮಾಡಬೇಕು, ಹಿಂಗೆ ಸ್ಮೂತಾಗಿರಬೇಕು. ಸ್ಮೂತಾಗಿ ಮಾಡ್ಕೊಂಡು ಹಿಂಗೆ ಅನ್ಬೇಕು. ಈ ಥರ ತೂತ ಆಗುತ್ತೆ, ಆದರೆ ಅದನ್ನು ಸರಿ ಮಾಡ್ಕೊಳ್ಬೇಕು ಲೈಫಲ್ಲಿ, ಆಯಿತಾ? ಈಗ ಒಂದ್ಸತಿ ಮಾಡೋದ ಇಲ್ಲ, ಇದಕ್ಕೆ ಸರಿ ಮಾಡೋಣ. ಸೊ ಹೂರ್ಣ ಮಾಡಿಟ್ಕೋಬೇಕು, ಇಟ್ಕೊಂಡು ಎಲ್ಲ ಮುಚ್ಚಬೇಕು. ನಾನು ಇದು ಮಾಡ್ತಿದ್ದೀನಿ, ದೀಕ್ಷಾ ಅಲ್ಲಿ ಇದು ಮಾಡ್ತಿದ್ದಾಳೆ ಗೈಸ್. ನನಗೆ ಕೆಲಸ ಇದೆ ಗೈಸ್, ಈ ಥರ ಸ್ವಲ್ಪ ಇರಲ್ಲ, ನಾನು ಫ್ರೀಯಾಗಿ. ಸೊ ಈ ಥರ ಮುಚ್ಕೋಬೇಕು ಆ್ಯಂಡ್ ಹಿಂಗೆ ಹಾಕಬೇಕು. ಎಷ್ಟು ದೊಡ್ಡ ಊರನ್ನ ತೊಗೊಂಡಿದ್ಯಾ ನೋಡಲ್ಲಿ. ಸ್ವಲ್ಪ ನೀಟಾಗಿ ಮಾಡು ಫಸ್ಟ್. 2 ಅಟ್ಲೀಸ್ಟ್ ದೇವ್ರಿಗೆ ತಾನೆ. ನೀಟಾಗಿ ಮಾಡ್ತಿದ್ದೀನಿ. ಯಾವ್ದು ಹಾಳಾಗುತ್ತೆ ಎಲ್ಲ ಇವಳು ಕಾಯಿಲೆ ತಿನ್ಸೋದು ಗೈಸ್. ಆ ಥರ ಮಾಡಿಬಿಟ್ಟು ಮಾಡ್ತಿರೋದು 10 ಗೈಸ್, ನಾವು ಲೆಕ್ಕ ಇಟ್ಕೊಂಡು ಹಿಂಗೆ ಮಾಡಬೇಕು ಗೈಸ್. ಯಪ್ಪ, ಹಿಂಗೆ ನೋಡು, ಅಲ್ಲಿ ಕಿತ್ತೋಯ್ತು. ಆಗಬಾರ್ದಿತ್ತಲ್ವಾ ಅಕ್ಕ, ನೀನು ತಟ್ಟ ಅಲ್ಲ ಕಾಲನ್ನ ಎಳಿಯೋದು. ಅದು ಗಟ್ಟಿ ಇದೆ ಹೂರ್ಣ ಮಮ್ಮಿ, ಹೂರ್ಣ ಗಟ್ಟಿ ಇದೆ. ಬಾಯ್ 1 ನಿಮಿಷ. ಕಿತ್ತೋಯ್ತು. ಒಳಗಡೆದು ಊರ್ನ ದಾಸಿ ತಗೊಂಡಿನ ತಾನೆ. ಎಕ್ಸ್ಪರ್ಟ್ ಇಸ್ ಹಿಯರ್.
ಇಲ್ಲಿ ದಟ್ಸ್ ನಾಟ್ ಗುಡ್. ಥ್ಯಾಂಕ್ ಯು ಸಿಸ್ಟರ್, ಯು ಕ್ಯಾನ್ ಗೋ. ಇದ್ರ ಮೇಲೆ ಹಾಕ್ರೆ ಪೇಪರ್ ಸುಟ್ಟೋಗುತ್ತೆ. ಇದ್ರ ಮೇಲೆ ಯಾರು ತಟ್ಟಂದ್ರು ನಿಮ್ಗೆ? ಇನ್ನೊಂದು ವೈಟ್ ಬರುತ್ತೆ ಅದ್ರ ಮೇಲೆ ತಟ್ಟೋದು. ಕರೆಕ್ಟ್. ಇದು ಪ್ಲಾಸ್ಟಿಕ್ ಸುಟ್ಟೋಗುತ್ತಲ್ಲ ಇಂಚ್ ಮೇಲೆ. ಓಪನ್ ರೊಟ್ಟಿ ಮಾಡ್ತಾ ಇದೀವಿ. ಅದೇ ಚಪಾತಿ ವೈಪ್ಸ್. ಏನೋ ಚಪಾತಿ ಅಂತ ನೋಡ್ರೆ ಸುಮ್ಮನೆ ದೀಕ್ಷಾ ಫಸ್ಟ್ ಒನ್ ಹಂಗೆ ಬರೋದು. ಸರಿ ಹೋಗುತ್ತೆ ಇವಾಗ. ನೋಡಿ ತೋರಿಸ್ತೀವಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಪ್ರಿಟಿ ಆಗಿದೆ. ಇದು ಆರ್ಟ್ ನಾನೇ ಮಾಡಿದ್ದು ಗೈಸ್. ಎಲ್ಲ ನಾನೇ ತೊಳೆದಿದ್ದೇನೆ. ಪೇಪರ್ ಕಟ್ ಮಾಡ್ಕೊಡು. ಬ್ಯಾಕ್ ಗ್ರೌಂಡ್ ಅಲ್ಲೂ ಸ್ವಲ್ಪ ತೋರಿಸ್ಬೇಕಲ್ವಾ? ಸ್ವಲ್ಪ ಜಾಸ್ತಿ ಶ್ರಮ ಇದೆ ನೀನ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಾನೇ ಮಾಡಿದ ಫಸ್ಟ್ ಒನ್. ಅದಕ್ಕೆ ಹೆಂಗಿದೆ ಅದ್ರ ಮೇಲೆ ಇಟ್ಬಿಡೋದು. ದ ಆರ್ಟಿಸ್ಟ್ ಆ್ಯಂಡ್ ದಿ ಹೆಲ್ಪರ್ಸ್ ಗೈಸ್. ನಾವೇ ಅರ್ಧ ಕೆಲಸ ಮಾಡಿದ್ದು ಗೈಸ್. ಒಬ್ಬಟ್ಟು ಒಂದೊಂದು ಗತಿ ಇದೆ ಗೈಸ್. ಇಲ್ಲಿ ನೋಡಿ ಪಾಪ ಅದು ಆಚೆ ಬಿದ್ದು ನೋಡಿ, ಇಲ್ಲಿ ಕಿತ್ತೋಗಿದೆ. ಅದು ಸ್ವಲ್ಪ ಇಲ್ಲಿ ಸೂಸೈಡ್ ಮಾಡಕ್ ಹೋಗ್ತಾರೆ. ಇದೆಲ್ಲ ಚೆನ್ನಾಗಿದೆ ಗೈಸ್, ಯಾಕಂದ್ರೆ ನಾನು ಮಾಡಿದ್ದು. ಆಮೇಲೆ ಅಕ್ಕ ಏನೋ ಮಾಡ್ತಿದ್ದಾರೆ. ಆ್ಯಂಡ್ ಇದರಿಂದ ನನಗೆ ಸುಟ್ಟಿತು ಗೈಸ್. ಗೈಸ್ ನೋಡಿ ಗೈಸ್ ಹೆಂಗೆ ಆಡ್ತಾ ಇದೆ. ನಿಮ್ಮ ಮನೇಲಿ ಒಬ್ಬ ಚೆನ್ನಾಗಿ ಮಾಡಿದರೆ ಪ್ಲೀಸ್ ನನಗೆ ಕೊಟ್ಬಿಡಿ ಗೈಸ್. ಇಲ್ಲ, ಆಮೇಲೆ ಚೆನ್ನಾಗಿ ಮಾಡ್ಕೊಡ್ತೀನಿ. ಆಮೇಲೆ ಚೆನ್ನಾಗಿ ಮಾಡ್ತಾರಂತೆ. ನಿನ್ನೆಯಿಂದ ಎಕ್ಸೈಟೆಡ್ ಆಗಿದ್ದೆ ಇದಕ್ಕಲ್ಲ. ಅಷ್ಟೇ ಆಗ್ತದೆ. ಅಯ್ಯೋ ಬೇಕಿತ್ತಾ ನನಗೆ? ಬೇಕಿತ್ತಾ? ಸಬ್ಬದೂಟ ಹೆಂಗೆ ನೋಡ್ತಿದ್ದೀರಾ? ಮಾತಾಡಿ ಏನಾದ್ರು. ಹೇಗಿದೆ? ನಾನೇ ಮಾಡಿದ್ದು ಎಲ್ಲ. ಅಷ್ಟೇ ಗೈಸ್. ಆಯ್ತು ಗೈಸ್, ತಿರ್ಗಾ ನಮ್ಮನ್ನ ಡ್ಯೂಟಿಗೆ ಬಿಟ್ಟಿದ್ದಾರೆ. ಇಲ್ಲಿ ಬನ್ನಿ ಗೈಸ್ ಮಾಡೋಣ. ವಿ ಗಾಟ್ ಸ್ಪಿರಿಟ್. ನೋಡಿ ಇಲ್ಲಿ ಒಂದು ನಿಮಿಷ. ದ ಫ್ಲಾಪ್ ಸ್ಟೋರಿ ಇವಾಗ ಬರುತ್ತೆ ನೋಡಿ. ಮಸ್ತಾಗಿ ಮಾಡ್ತಿದ್ದೀನಿ. ಸೊ ಡಬ್ಬಿಗೆ ಹಾಕೊಳಕ್ಕೆ ಅಲ್ವಾ, ಇವಾಗ ಚೆನ್ನಾಗಿ ಮಾಡಬೇಕು. ಬನ್ನಿ. ಮರ್ಯಾದೆ ಹೊಟ್ಟೋಗುತ್ತೆ ನೋಡಿ ಗೈಸ್, ಫಸ್ಟು ಎಣ್ಣೆ ಹಾಕೊಳ್ಬೇಕು ನೀಟಾಗಿ, ಆಯ್ತಾ? ಮಾಡಾದ್ಮೇಲೆ ತೋರಿಸ್ತೀವಿ. ಇಲ್ಲಿ ಬಂದ್ಬಿಟ್ಟು ಒಬ್ಬಟ್ಟು ಹೆಂಗೆ ಮಾಡೋದಂತ. ಸೊ ಎಣ್ಣೆ ಹಾಕೋಬೇಕು ಚೆನ್ನಾಗಿ, ಇಲ್ಲ ಅಂತಂದರೆ ಅಂಟ್ಕೊಳ್ಳುತ್ತೆ. ಸೊ ಇದನ್ನ ಎತ್ಕೋಬೇಕು ಫಸ್ಟು. ತೋರಿಸು, ಮುಖ ಏನು ತೋರಿಸ್ತೀಯ? ಇದನ್ನು ಫಸ್ಟ್ ಎತ್ಕೋಬೇಕು. ಸೊ ಇದನ್ನು ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡಬೇಕು. ಅಗಲ ಮಾಡ್ಕೊಳ್ಬೇಕು. ಒಂದು ಏನಂತಾರೆ ಈ ಥರ ಫಸ್ಟೇ ಉಂಡೆಗಳು ಮಾಡಿಟ್ಕೊಳ್ಳಿ. ಒಂದು ಕಿಡಿ ಹಿಂಗೆ ಎತ್ಬಿಟ್ಟು ಕ್ಲೋಸ್ ಮಾಡಬೇಕು. ಅಲ್ಲಿ ಈ ಥರ ನೀವು ನೋಡ್ತಿದ್ದೀರಾ ಅಂತ ಹಿಂಗೆ ಬರ್ತಿದೆ. ಇಲ್ಲ ತುಂಬ ಈ ಥರ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾನ ಎತ್ಬಿಟ್ಟು ಹಂಗೆ ಹಾಕ್ಬಿಡಿ. ನೀಟಾಗೆ ಮಾಡ್ತಿದ್ದೀರಲ್ವಾ? ಸೊ ನೋಡಿ ಸ್ವಲ್ಪ ನೋಡಿ ಎಷ್ಟು ನೀಟಾಗಿದೆ ನೋಡು. ಓಕೆ, ಇದನ್ನ ಹಾಕಿ ಒಂದೆರಡು ಸತಿ ಹೊಡೀರಿ. ಡಿಸ್ರೆಸ್ಪೆಕ್ಟ್ ಹೆಂಗೆ ಬಂದಿದ್ದು ಹಿಂಗೆ ಮಾಡ್ತಿದ್ದೆ. ಸೊ ಈ ಥರ ಒಂದು ಕವರ್ ಎತ್ಕೊಳ್ಳಿ ನೀವು. ಸೊ ಈ ಥರ ಮಾಡಿ ನಾನು ವ್ಲಾಗಲ್ಲಿ ಏನಂತಾರೆ, ನಾನು ಕೊಟ್ಟವ್ರಿಗೆ ವ್ಲಾಗ್ ನೋಡಿದ್ರೆ ಅವರು ತಿಂತಾರ ಇಲ್ವಾ ಗೊತ್ತಿಲ್ಲ. ಸೊ ಹೇಗಿರೋ ವ್ಲಾಗ್ ತುಂಬ ಲೇಟಾಗಿ ಬರುತ್ತೆ, ತಿಂದ್ಬಿಟ್ಟಿರ್ಲಿ ಅಷ್ಟರಲ್ಲಿ. ಸೊ ಈ ಥರ ಮಾಡಬೇಕು ಗೈಸ್. ಕ್ಲೀನಾಗೆ ಮಾಡ್ತೀನಿ, ಹಂಗೇನಿಲ್ಲ. ಸೊ ನೋಡಿ, ನೀವು ಈ ಥರ ಮಾಡ್ತಾ ಇದ್ರೆ ಹಿಂಗೆ ರೌಂಡ್ ಆಗುತ್ತೆ. ಅಷ್ಟೇ ಸಿಂಪಲ್ ಇದು. ಆದರೆ ಈ ಹಸಿಟ್ಟು ಕಲಸೋದು, ಈ ಹೂರ್ಣ ಎಲ್ಲ ಮಮ್ಮಿ ಮಾಡಿಕೊಡ್ಬೇಕು. ಮಮ್ಮಿ ಮಾಡಿಕೊಟ್ರೆ ನಾನು ಈ ಥರ ಹಿಂಗೆ ಅಂತೀನಿ. ಹಿಂಗೆ ಅಂದೆ ನೋಡಿ. ವಾವ್, ಎಷ್ಟು ಪರ್ಫೆಕ್ಟ್ ಆಗಿದೆ. ಒಂದು ನಿಮಿಷ ರೀ, ದೃಷ್ಟಿ ತೆಗಿಯೋಣ. ಇದನ್ನು ಎತ್ಬಿಟ್ಟು ದೃಷ್ಟಿ ತೆಗಿಯಲ್ಲ, ವಿಡಿಯೋ ಹಾಕಲ್ಲ. ಎತ್ಬಿಟ್ಟು ದೃಷ್ಟಿ ತಿನ್ಬಿಡ್ಬೇಡ. ತಿನ್ನೋದಲ್ಲ, ಏನ್ ಮಾಡ್ತಾರೆ ಬಿಸಾಕ್ಬೇಕು. ಮಮ್ಮಿ ದೃಷ್ಟಿ ತೆಗ್ಬಿಟ್ಟು ಏನ್ ಮಾಡ್ತೀಯಾ? ಎಲ್ಲಿ ಸ್ಟವ್ ಹಾಕ್ಬೇಕು ಗೈಸ್. ನೋಡಿ ಈ ತರ ಜೋರ್. ಅದೇನು ಊಟನಾ? ಈಗ ಜಾಸ್ತಿ ಇಟ್ಕೊಂಡಿದ್ದೀನಲ್ವಾ ನಾನು, ತುಂಬಾನೇ. ಏನ್ ಮಾಡ್ಲಿ? ಅಲ್ಲಿಡು. ಸ್ಟವ್ ಹಾಕ್ತಾರೆ ಮಮ್ಮಿ. ಹೊಡಿತೀನಿ ಕಾಕ.
ಸ್ಟೌಕ್ ಹಾಕ್ತಾರೆ ಮಮ್ಮಿ. ಏನೋ ಮಾಡ್ಬೇಡಕ್ಕ ನೀನು ಅಲ್ಲಿ ನೋಡಿ ಅಯ್ಯೋ ಮೆತ್ಕೊಂಡ್ಬಿಡ್ತು. ಸ್ಟಕ್ ಆಗಿದೆ ಕಾಪಿ ಹೆಂಚಿನ ರಾತ್ರಿ ಆಯ್ತು ಬಿಡಿ ಪರಲ್ಲ ತಡಿ ಮಣಿ ಸರಿ, ಹಾಕೋದನ್ನ. ಸೀದೋಗ್ತಿದೆ ಗಾಯ್ಸ್, ಏನ್ ಮಾಡ್ಲಿ ಇವಾಗ? ಹಾಕೋದನ್ನ. ಸೊ ಹಿಂಗೆ ಎತ್ಕೊಂಡು ಫಟ್ ಅಂತ ಹಾಕ್ಬೇಕು. ಸೀದೋಗುತ್ತೆ ಇವಾಗ ಸ್ವಲ್ಪ. ಇದು ನೋಡಿ ದೃಷ್ಟಿ ತೆಗ್ದಿದ್ಮೇಲೆ ಹಿಂಗೆ ಬರುತ್ತೆ. ನೀಟಾಗಿ ಬರ್ಬೇಕು, ಇಲ್ಲಾಂದ್ರೆ ನೋಡ್ಕೊಳ್ಳಿ ಮಾಡ್ತೀನಿ ಅದಕ್ಕೊಂದು ಗೊತ್ತು. ನೋಡಿ ಗಾಯ್ಸ್ ಊದ್ಕೊಂತಿದೆ, ಎಷ್ಟು ಮಸ್ತಾಗಿ ಮಾಡಿ. ಈ ತರ ಎಲ್ಲ ಯಾರಿಗಾದ್ರೂ ಮಾಡಕ್ ಬರುತ್ತಾ ಹೇಳಿ? ಬರಲೇ ಇಲ್ಲ. ಹೌದು ಕರೆಕ್ಟ್ ನೋಡಿ, ಚೆನ್ನಾಗಿ ಬರ್ತಿದೆ ಅಲ್ಲ, ಅದು ನೀನು ಸೀದ್ಸಿದ್ದು. ಏನಿಲ್ಲ. A few moments later. ಗೈಸ್ ರೆಡಿ ಆಗ್ಬಿಟ್ಟು ಆಟೋಲ್ಲಿ ಹೋಗೋದೇ ಒಂಥರ ಮಜಾ ಗೈಸ್, ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಎಲ್ಲ ಮೆಮೊರೀಸ್ ಮಾತಾಡ್ತಾ ಇದ್ದೀವಿ. ಇಷ್ಟೆಲ್ಲ ನಾಪ್ಕ ಇದೆ ಗೈಸ್, ನಾನಂತೂ ಬಂದೇ ಇಲ್ಲ. ತುಂಬ ಚಿಕ್ಕವಳಿದ್ದೆ ನೀನು ಬಂದಿದ್ದು. ದೇವಸ್ಥಾನ ಗೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇವಾಗ ತುಂಬ ದಿನ ಆಗಿತ್ತು ಬಂದು. ಗೈಸ್ ದರ್ಶನ ಮಾಡ್ಕೊಂಡು ಬಂದ್ವಿ, ಬೇಗನೆ ಮುಗಿದು, ಕಡಿಮೆ ರಶ್ ಇತ್ತು. ಇಲ್ಲೇನಿದೆ ಚೆನ್ನಾಗಿತ್ತು ದರ್ಶನ. ಗೈಸ್ ಇಲ್ಲಿ ಒಳಗಡೆ ಏನೋ ಇದೆ, ಮೇನ್ ದೇವಸ್ಥಾನ ಅಲ್ಲಿದೆ. ಗೈಸ್ ಗೆಸ್ ವಾಚ್, ನಾವು ತಿಂದಿರೋ ವಾಪಸ್ ಅಂತೂ ಹೋಗಲ್ವಲ್ಲ, ತಿಂದಿರೋ ವಾಪಸ್ ಅಂತೂ ಹೋಗಲ್ಲ. ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ವಿ ವಿ ಪುರಂ ಫುಡ್ ಸ್ಟ್ರೀಟ್. ಗೈಸ್ ಪಾನಿಪುರಿ ಶಾರ್ಟ್ಸ್ ನಿಜ ಚೆನ್ನಾಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ದು ಚೆನ್ನಾಗಿದೆ, ಕಲಿತಾ ಇದ್ದೀನಿ. ನಾನು ತೊಗೊಂಡಿದ್ದು ಇಷ್ಟಪಟ್ಟು, ಮಮ್ಮಿ ಇನ್ನೊಂದು ತೊಗೊಂಡಿದ್ದಾರೆ. ಕ್ರೇಜಿ ಅಲ್ವಾ? ಜಾಸ್ತಿ ಆಯಿತು ಗೈಸ್ ನಮ್ಮ ಅಕ್ಕಗೆ, ಅದಕ್ಕೆ ಜಾಸ್ತಿ ಆಯ್ತು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಏನಿಲ್ಲ, ನಾನು ಆಲೂಗಡ್ಡೆ ಕೊಡ್ತೀನಿ.